ಅಧಿಕಾರಿಗಳು ನ್ಯಾಯವಾಗಿ ನಿಯತ್ತಾಗಿ ಜನರು ಕಟ್ತಾ ಇರುವಂತ ತೆರಿಗೆ ಹಣದಿಂದ ಸರ್ಕಾರಿ ಸಂಬಳ ತಗೊಳ್ತಾ ಇರುವಂತ ಸರ್ಕಾರಿ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದರೆ, ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಸರ್ಕಾರಿ ಅಧಿಕಾರಿಗಳು ಈ ರೀತಿಯಾದಂತ ಅನಾಹಿತಕರ ಘಟನೆಗಳು ನಡೀತಾ ಇರಲಿಲ್ಲ. ಏನೊಂದು ಡಾಗ್ ಮೀಟ್ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಮಿಸ್ಟರ್ ಅಬ್ದುಲ್ ರಜಾಕ್ ಅವರು ಹೇಳ್ತಾರೆ, ಐ ಆಮ್ ಎ ಟ್ಯಾಕ್ಸ್ ಪೇಯಿಂಗ್, ಐ ಆಮ್ ಎ ಸಿಟಿಸನ್ ಆಫ್ ಇಂಡಿಯಾ, ಐ ಆಮ್ ಎ ಬಿಸ್ನೆಸ್ ಮ್ಯಾನ್. 12 ಇಯರ್ಸ್ ಇಂದ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. 70 ವರ್ಷದ ಹಳೆಯ ಅಂಗಡಿ ನಂದು, ಮಟನ್ ಸಪ್ಲೈ ಮಾಡುವಂಥದ್ದು, ಜೈಪುರಿಂದ ಸಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಿಸ್ಟರ್ ಅಬ್ದುಲ್ ರಜಾಕ್ ಅವರು ಹೇಳ್ತಾರೆ. ಅದನ್ನ ಆರೋಪ ಮಾಡಿರುವಂಥದ್ದು ಇಲಾಲ್ ಅಹಮದ್ ಅನ್ನೋರು ಆರೋಪ ಮಾಡಿದ್ದಾರೆ, ಸಾಬೀತಾಗಿಲ್ಲ. ನಮಗೆ ನಾಯಿ ಮಾಂಸ ಸಪ್ಲೈ ಮಾಡ್ತಾ ಇದಾರಂತ ಅನುಮಾನ ಇದೆ. ಯಾಕಂದ್ರೆ ರಾಜಸ್ಥಾನಲ್ಲಿ ಜೈಪುರಲ್ಲಿ ಅನೇಕ ನಾಯಿಗಳ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ. ನಾಯಿಗಳು ಅಂದ್ರೆ ಫ್ಯಾಮಿಲಿ ಬ್ರೀಡ್ ಡಾಗ್ಸ್ ಕಳ್ತನ ಆಗಿದೆ ಅಂತೇಳಿ ಅನೇಕ ಕಂಪ್ಲೇಂಟ್ಸ್ ಇದೆ, ಜಾಸ್ತಿ ಕಂಪ್ಲೇಂಟ್ಸ್ ಆಗಿದೆ ಜೈಪುರ್ ರಾಜಸ್ಥಾನ್ ಕಡೆ. ಅದಕ್ಕೋಸ್ಕರ ಅನುಮಾನ ಬಂದು ನಾನು 2.5 ತಿಂಗಳಿಂದ CM ಅವ್ರಿಗೆ, ಹೆಲ್ತ್ ಮಿನಿಸ್ಟರ್ಗೆ, ಹೋಮ್ ಮಿನಿಸ್ಟರ್ಗೆ ದೂರನ್ನು ಕೊಟ್ಟಿರ್ತಾರೆ. ಇವನ್ BBMP ಅವ್ರಿಗೆ ಸಹ 2.5 ತಿಂಗಳಿಂದ ದೂರ ಕೊಟ್ಟಿರ್ತಾರೆ. ಬಟ್ ಯಾವುದೇ ತರ ಪ್ರತಿಕ್ರಿಯೆ ಸಿಕ್ಕಿರಲ್ಲ. ಬಟ್ ಅಬ್ದುಲ್ ರಜಾಕ್ ಅವರು ಖಂಡಿತವಾಗ್ಲೂ ನಾಯಿ ಮಾಂಸ ಮಾರಿದ್ರೆ, ನಾಯಿನೇ ತಗೊಂಡ್ಬಂದು ಮಾರಿದ್ರೆ ಕಾನೂನು ಅಡಿಯಲ್ಲಿ ಏನ್ ಶಿಕ್ಷೆ ಆಗ್ಬೇಕೋ ಹಾಗೆ ಆಗತ್ತೆ. ಬಟ್ ದುರದೃಷ್ಟ ಏನಂದ್ರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಹೆಜ್ಜೆಜ್ಜಿಗೂ ಒಂದು ಹಳ್ಳಿ ಇದೆ. ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಗ್ರಾಮಾಂತರ ಪ್ರದೇಶಗಳಿದಾವೆ. ಈಗಲೂ ಸಹ ಕುರಿಗಳು, ಎಮ್ಮೆ, ಹಸುನ ಮೇಯಿಸ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಸಿಗದಿರುವಂತ ಕುರಿಗಳು ಹೊರ ರಾಜ್ಯದಿಂದ ತಂದು ನಮ್ಮ ರಾಜ್ಯದಲ್ಲಿರುವಂತ ಜನರಿಗೆ ಮಾರಾಟ ಮಾಡುವಂತ ಅವಶ್ಯಕತೆ ಏನಿದೆ? ಅಕಸ್ಮಾತ್ ತಗೊಂಬಂದ್ ಮಾಡ್ತಾ ಇದ್ರೇನು, ಅದು ಕುರಿನೇ ಆಗಿದ್ರೇನು ಅಷ್ಟು ಅವರ್ಸ್ 78 hours ಮೋರ್ ದೆನ್ ಅಷ್ಟು ಫ್ರೀಸ್ ಮಾಡಿ ತಗೊಂಬಂದು ಅಂತ ಕೊಳ್ತೋಗಿರುವಂತ ಮಾಂಸ ತಿನ್ನುವಂತ ಅಗತ್ಯ ಏನಿದೆ? ಅಬ್ದುಲ್ ರಜಾಕ್ ಅವ್ರು ರಾಜಾರೋಷವಾಗಿ ಹೇಳ್ತಾರಲ್ಲ, ನಾನು 12 ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ. 12 ವರ್ಷದಿಂದ ಎಷ್ಟು ಸರ್ಕಾರ ಹಾಳಿದೆ, ಎಷ್ಟು ಪಕ್ಷಗಳು ಹಾಳಿದೆ? ಎಲ್ಲಾರನ್ನೂ ಬ್ಲೇಮ್ ಮಾಡ್ಬೇಕಲ್ವಾ? ಈಗಿನ ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ ಅಂತ ಕಾಂಗ್ರೆಸ್ ಮಾತ್ರ ತೋರಿಸೋದಲ್ಲ, 12 ವರ್ಷದಿಂದ ಇದೆ. ನಾನು ಕಾಂಗ್ರೆಸ್ ಏಜೆಂಟು ಅಲ್ಲ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ. 12 ವರ್ಷದಿಂದ ಅವನು ಬಿಸ್ನೆಸ್ ಮಾಡ್ತಾ ಇದ್ದಾನೆ. 12 ವರ್ಷದಿಂದ ನನಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ. ನನ್ನ FSI ಫುಡ್ ರಿಪೋರ್ಟ್ ಇದೆ, ಟ್ರೇಡ್ ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ, ಪ್ರತಿಯೊಂದು ಸರ್ಟಿಫಿಕೇಟ್ ಇದೆ ಅಂತ ಹೇಳುವಂತ ಮಿಸ್ಟರ್ ಅಬ್ದುಲ್ ರಜಾಕ್ ಅವರೇ ಇದೇ ರಾಜ್ಯನ ಆಳ್ತಾ ಇರುವಂತದ್ದು ಯಾವುದೇ ಬರ್ತ್ ಸರ್ಟಿಫಿಕೇಟ್, ಯಾವುದೇ ಎಜುಕೇಶನ್ ಸರ್ಟಿಫಿಕೇಟ್ ಇಲ್ದಿರ ಇರುವಂತ ರಾಜಕಾರಣಿಗಳು ಆಳ್ತಾ ಭ್ರಷ್ಟಾಚಾರ ಮಾಡ್ತಾ ಇದಾರೆ. ನೀವು ಇಷ್ಟೆಲ್ಲ ಸರ್ಟಿಫಿಕೇಟ್ ಮಾಡಿ, ಇಷ್ಟೆಲ್ಲ ಸರ್ಟಿಫಿಕೇಟ್ ಇಟ್ಕೊಂಡು ಇಲ್ಲೀಗಲ್ ನೀವು ಮಾಡ್ತಾ ಇದಿರೋ ಮಾಡ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಅದಿನ್ನು ಕಾನೂನು ಅಡಿಯಲ್ಲಿ ಹೋಗಿದೆ, ಇನ್ವೆಸ್ಟಿಗೇಷನ್ಗೆ ಹೋಗಿದೆ. ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ಬೇಕು, ಇನ್ವೆಸ್ಟಿಗೇಷನ್ ಅಲ್ಲಿ ತನಿಖೆಯಲ್ಲಿ ಹೊರಗಡೆ ಬರೋವರೆಗೂ ಏನು ಮಾತಾಡಕ್ಕೆ, ಯಾರ ಮೇಲೇನು ಆರೋಪ ಮಾಡಕ್ಕೆ ಹೋಗೋದಿಲ್ಲ ನಾನು. ಆದ್ರೆ ನಾಯಿ ಮಾಂಸನೇ ಅಕಸ್ಮಾತ್ ಮಿಸ್ ಆಗಿ ಬಂದಿದ್ರೆ ಯಾವ್ದ್ರಲ್ಲಿ ಹೊಡಿಬೇಕು? ಹೊಡಿಯೋದಲ್ಲ. ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಒಂದು ಗುಡ್ಸ್ ಏನಾದ್ರೂ ಒಂದು ಪ್ರಾಡಕ್ಟ್ಸ್ ಬರುತ್ತೆ ಅಂದ್ರೆ ಅಲ್ಲಿ ನೋಡಿ ಚೆಕ್ ಮಾಡಿ ಹಾಕ್ತಾರೆ. 90 ಬಾಕ್ಸು 30 kg ಇರುವಂತ ಪ್ರತಿಯೊಂದು ಬಾಕ್ಸ್ ಅಲ್ಲಿ ಅಂದ್ರೆ 2700 kg ಮಟನ್ ಇರುವಂತ ಬಾಕ್ಸಸ್ ವೆರಿಫೈ ಮಾಡ್ದಿರಾ ಅಲ್ಲಿರುವಂತ ಫುಡ್ ಇನ್ಸ್ಪೆಕ್ಟರ್ ಇರ್ಬೋದು, ಇಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದು ವೆರಿಫೈ ಮಾಡ್ದಿರಾ ನೀವು ಹಾಕಿ ಟ್ರೈನ್ ಅಲ್ಲಿ ಕಳಿಸ್ತಾ ಇದ್ದೀರಾ 12 ವರ್ಷದಿಂದ ಅಂತ ಅಂದ್ರೆ ಇನ್ನ ಇದ್ರಲ್ಲಿ ಅಧಿಕಾರಿಗಳು ಶಾಮೀಲ್ ಆಗಿರ್ತಾರೆ. ಇನ್ನು ಯಾರು ಇರ್ತಾರೋ ಎಲ್ಲರೂ ಹೊರಗಡೆ ಬರ್ಲಿ, ಎಲ್ಲಾರನ್ನೂ ಹೊರಗಡೆ ತಂದಾಕ್ಲಿ. ಇಲ್ಲಿ ಅವ್ರಿಗೆ ಅನುಮಾನ ಬಂದಿದ್ದೇನು ಅಂದ್ರೆ, ಅಕಸ್ಮಾತ್ ಅಬ್ದುಲ್ ರಜಾಕ್ ಅವ್ರು ಅಷ್ಟು ನ್ಯಾಯ ನೀತಿವಾಗಿ ನಿಜವಾಗ್ಲೂ ಮಟನೇ ತಗೊಂಡ್ಬಂದ್ ಮಾಡ್ತಾ ಇರೋದೇ ನಿಜ ಆಗಿದ್ರೆ ಅವ್ರು ಯಾಕೆ ಫ್ರಂಟ್ ಗೇಟ್ ಅಲ್ಲಿ ಬರ್ತಾ ಇದ್ದವರು ಬ್ಯಾಕ್ ಗೇಟ್ ಅಲ್ಲಿ ಎಕ್ಸಿಟ್ ಆದ್ರು ಅನ್ನೋಂಥದ್ದು. ನಿಮಗೆ ಭಯ ಇಲ್ಲ ಅಂದ್ರೆ ಅವ್ರು ಬಾಕ್ಸ್ ತೆಗಿರಿ ಅಂದಿದ ತಕ್ಷಣ ತೆಗೆದು ತೋರಿಸ್ಬೋದಾಗಿತ್ತು. ಬಟ್ ಇಲ್ಲಿ ಜನರು ಬಲಿ ಆಗ್ತಾ ಇದಾರೆ. ಯಾಕೆ ಕೊರೋನಾ ಬಂತು, ಡೆಂಗ್ಯೂ ಬಂತು, ಮತ್ತೊಂದು ಬಂತು, ಏನೇನೋ ಬಂತು ಅಂದ್ರೆ ನಿಮ್ಮಂತ ಅವಿವೇಕಿಗಳು ಇನ್ನು ಜನರು ಹೊಟ್ಟೆಲಿ ಏನೇನ್ ಸೇರ್ಸಿರ್ತಿರೋ, ಏನೇನ್ ಮಾಡ್ಬೇಕಂತ ಇದಿರೋ, ಬಾಳಿ ಬದುಕಬೇಕಾಗಿರುವಂತ ಯೂತ್ಸ್ ಎಲ್ಲ ಹೋಗ್ತಾ ಇದಾರೆ ಅಂತ ಅಂದ್ರೆ ಅನೇಕ ಜನ, ಅದು ನಮ್ಮ ಬೆಂಗಳೂರಲ್ಲಿ ಅನೇಕ ಜನ ಹೋಟೆಲಲ್ಲಿ ಊಟ ಮಾಡೇ ಮಾಡ್ತಾರೆ. ವೀಕೆಂಡ್ ಆದ್ರೆ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಥ್ರೈಸ್ ತಿಂದೇ ತಿಂತಾರೆ ಹೋಟೆಲಲ್ಲಿ. ಈ ತರ ಎಲ್ಲ ನಾಯಿ ಮಾಂಸ ಮತ್ತೊಂದು ಮಾಂಸ ಹಾಕಿದ್ರೆ ನೀವು ಖಂಡಿತವಾಗ್ಲೂ ನೀವು ಉದ್ಧಾರ ಆಗಲ್ಲ. ಅಕಸ್ಮಾತ್ ಹಾಕಿದ್ರೇನು ಸಹ ಅಬ್ದುಲ್ ರಜಾಕ್ ಅಂಡ್ ಟೀಮ್ ಏನು ಒಂದು ಪಬ್ಲಿಕ್ ಅಲ್ಲಿ ಕುತ್ಕೊಂಡು
ಕೈ ತೋರಿಸಿ ಆವಾಜ್ ಹಾಕಿ ಅದ್ ಯಾರು ನಿಮ್ನ ಹಿಡಿದ್ರೋ ಯಾರು ನಿಮ್ನ ಬಿಟ್ರೋ ನಮಗ್ ಬೇಕಾಗಿಲ್ಲ. ಬಟ್ ಇಲ್ಲಿ ಸರ್ಕಾರದ್ದು ತಪ್ಪಿದೆ. ಯಾಕೆ ಅಂದ್ರೆ ನಿಮ್ಮ ಹತ್ರ ಮನವಿ 2.5 ತಿಂಗಳಿಂದ ಬಂದೋಗ ಸರ್ಕಾರದವರು ಇದನ್ನ ಕೂಲಂಕುಷವಾಗಿ ತನಿಖೆ ಮಾಡಬೇಕಾಗಿತ್ತು. ಯಾಕೆ ಮಾಡಿಲ್ಲ 2.5 months ಇಂದ? ಅದೇ ಇಲಾಲ್ ಅಹಮದ್ ಅವ್ರು ಯಾರು ಆರೋಪ ಮಾಡಿದ್ರು, ವಿಜಯನಗರಲ್ಲಿ ಒಬ್ಬ ಯೂತ್ ಕಾಂಗ್ರೆಸ್ ಅಲ್ಲಿ ಇರುವಂತ ಹುಡುಗನ ಕರ್ಕೊಂಡೋಗಿ ಆ ಹುಡುಗ ಮುಖಾಂತರನೇ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಅಂಡ್ ದಿನೇಶ್ ಗುಂಡೂರಾವ್ ಅವ್ರಿಗೆ BBMP ಆಫೀಸರ್ಗೆ ದೂರ್ ಕೊಟ್ಟಿದ್ರೇನು ಸಹ ಯಾಕೆ ಇದ್ರ ಬಗ್ಗೆ ತನಿಖೆ ವಹಿಸಿಲ್ಲ? ಯಾರು ಕಳ್ರಿದ್ದಾರೆ ಗೊತ್ತಾಗ್ಲೇಬೇಕಲ್ವಾ? ಈ ನಿಮ್ಮ ಒಂದು ತೇವ್ಲಿಗಳಿಗೆ, ನಿಮ್ಮ ಒಂದು ಬಿಸ್ನೆಸ್ಗೆ ಪ್ರತಿಯೊಂದಕ್ಕೂ ಬಲಿ ಹಾಕ್ತಾ ಇರೋದು ಜನರು. ಅಂಡ್ ಪುನೀತ್ ಕೆರೆಹಳ್ಳಿ ಅವರು ಹೋರಾಟ ಮಾಡ್ತಾರೆ, ಒಳ್ಳೇದು, ಗುಡ್. ಬಟ್ ಫಸ್ಟ್ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಾವು ಸ್ಟ್ರಾಂಗ್ ಆಗಿದ್ರೆ, ನಾವು ಕರೆಕ್ಟ್ ಆಗಿ ಚೆನ್ನಾಗಿದ್ರೆ ಯಾವ್ದಕ್ ಬೇಕಂದ್ರೂ ಧ್ವನಿ ಎತ್ತಬಹುದು. ನೀವು ಅರೆಸ್ಟ್ ಆದೋಗೆಲ್ಲ ನೀವು ಆರೋಗ್ಯ ಸಮಸ್ಯೆ ಇಟ್ಕೊಳ್ತೀರಾ, ಒಳ್ಳೇದು. ಅಂಡ್ ಹಿಂದೂ ಪರ ಸಂಘಟನೆಗಳು ಅಂತ ಹೇಳ್ತಾರೆ. ಇವತ್ತು ತಾನೇ ನಿನ್ನೆ ಕೋರಮಂಗಲದಲ್ಲಿ ಒಂದು ಹಿಂದೂ ಹೆಣ್ಮಗು ಮೇಲೆ ಮರ್ಡರ್ ಆಗಿದೆ. ಎಷ್ಟು ಜನ ಹಿಂದೂ ಪರ ಸಂಘಟನೆಗಳು, ಹಿಂದೂ ಹೆಣ್ಣು ಮಕ್ಕಳನ್ನ ಉಳಿಸ್ತಾ ಇದ್ದೀರಾ? ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರೋಂಥ ಅತ್ಯಾಚಾರ, ಕೊಲೆಗೆ ಧ್ವನಿ ಎತ್ತಿ ನಿಂತಿದ್ದೀರಾ? ಇಲ್ಲ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಆಗ್ಬೇಕು ಅಂತ ಧ್ವನಿ ಎತ್ತಿದ್ದೀರಾ? ಯಾರು ಬೇಡ. ಇದೇ ಪುನೀತ್ ಕೆರೆಹಳ್ಳಿ ಅವ್ರನ್ನ ಕೇಳ್ತೀನಿ, ನನಗೆ ನೀವು ದ್ವೇಷನೂ ಅಲ್ಲ, ಎನಿಮಿನೂ ಅಲ್ಲ, ನನಗೆ ನೀವು ಗೊತ್ತೂ ಇಲ್ಲ. ಆದ್ರೆ ನಿಮ್ಮ ಸ್ನೇಹಿತ ಒಬ್ಬ ನನ್ನ ಪಬ್ಲಿಕ್ ಅಲ್ಲಿ ಅರಾಜ್ ಮಾಡಿದ್ನಲ್ಲ, ನಾನು ಒಂದು ಹಿಂದೂ ಹೆಣ್ಣು ಮಗಳಲ್ವಾ? ಏನೇ ವೈಯಕ್ತಿಕ ವಿಚಾರ ಇರಲಿ, ಒಬ್ಬರು ನಿಂಗೆ ನಿಂದಿಸೋದು, ಈ ತರ ಒಂದು ಅವಶ್ಯ ಶಬ್ದಗಳಿಂದ ಬೈಯೋದು ಅನ್ನೋಂಥದ್ದು ಯಾಕೆ ನೀವು ಧ್ವನಿ ಎತ್ತಿಲ್ಲ? ಹಿಂದೂ ಪರ ಸಂಘಟನೆಯವರು ನಿಮ್ಮ ಹಿಂದುತ್ವ ಉಳಿಸ್ಬೇಕು ಅಂದ್ರೆ ಫಸ್ಟ್ ಹಿಂದೂ ಹೆಣ್ಣು ಮಕ್ಕಳನ್ನ ಉಳಿಸುವಂತ ಕೆಲಸ ಮಾಡ್ಬೇಕಲ್ವಾ? ಪ್ರಚಾರದ ತೇವಲಿ ಯಾರಿಗೂ ಬೇಡ. ಮೆಸೇಜ್ ಕೊಡಿ, ಯಾವ್ದಾದ್ರೂ ಹೋರಾಟ ಮಾಡಿ. ನೀವು ಗೂಗಲ್ ಪೇ ಆದ್ರೂ ಹಾಕೊಳ್ಳಿ, ಫೋನ್ ಪೇ ಆದ್ರೂ ಹಾಕೊಳ್ಳಿ, ಅದು ನಿಮ್ಮ ವೈಯಕ್ತಿಕ, ಹೆಂಗ್ ಬೇಕೋ ಹೋರಾಟ ಮಾಡ್ರಿ. ಬಟ್ ಫಸ್ಟ್ ನಾವು ಕರೆಕ್ಟ್ ಆಗಿರ್ಬೇಕು, ನಾವು ಸ್ಟ್ರಾಂಗ್ ಆಗಿರ್ಬೇಕು. ನಾವು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಅಟ್ಲೀಸ್ಟ್ ನಮ್ಮನ್ನ ನಾವು ಸೇಫ್ ಆಗಿ ಇಟ್ಕೊಂಡು, ನಮ್ಮ ಕುಟುಂಬನ ಸೇಫ್ ಇಟ್ಕೊಂಡ್ರೆ ನಾವ್ ಏನ್ ಬೇಕಂದ್ರೂ ಹೋರಾಟ ಮಾಡ್ಬೋದು. ನಿಜ ಅಲ್ವಾ? ಸೊ ಇಲ್ಲಿ ಧ್ವನಿ ಎತ್ತಿದ್ದೀರಾ, ಅವನ ಬಗ್ಗೆ ಈಚೆ ಹಾಕಿದ್ದೀರಾ, ಒಳ್ಳೇದು, ಗ್ರೇಟ್. ಅಕಸ್ಮಾತ್ ಅದು ನಾಯಿ ಮಾಂಸನೇ ಆಗಿದ್ರೆ, ಅದು ಫುಡ್ ಡಿಪಾರ್ಟ್ಮೆಂಟ್ ಏನೊಂದು ಇನ್ವೆಸ್ಟಿಗೇಷನ್ ಕಳಿಸಿದ್ದಾರೆ, ಅದು ನಾಯಿ ಮಾಂಸನೇ ಆಗಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಯಾರು ಅಬ್ದುಲ್ ರಜಾಕ್ ಅಂಡ್ ಟೀಮ್ ಅಂಡ್ ಅಧಿಕಾರಿಗಳು ಯಾರೆಲ್ಲ ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ, ಅವ್ರ ಮುಂದೆ ಹಂದಿ ಮಾಂಸ ಇಟ್ಟು ತಿನ್ನೋದಕ್ಕೆ ಮಾಡ್ಲೇಬೇಕು, ಅವ್ರಿಗೆ ಚಪ್ಪಲಿ ಎತ್ಕೊಂಡು ಹೊಡಿಲೇಬೇಕು. ಬಿಕಾಸ್ ಜನರ ಜೀವನದಲ್ಲಿ ಆಟ ಆಡ್ತಾ ಇರುವಂತ ಅವಿವೇಕಿಗಳು ಇಲ್ಲಿ ನಮ್ ಜನರಂತೂ ಯಾರೂ ಧ್ವನಿ ಎತ್ತಿ ಮಾತಾಡೋದಿಲ್ಲ. ನನಗೆ ಯಾಕೆ ಬೇಕು ಅಂತಾನೆ ಇರ್ತೀರಾ. ಮಾತಾಡೋರ್ಗು ಬಿಡೋದಿಲ್ಲ, ಬೆಂಬಲಿಸೋದಿಲ್ಲ. ನೀವು ಕೂಡ ಧ್ವನಿ ಎತ್ತಲ್ಲ. ಏನೇ ಆಗ್ಲಿ, ನಾಳೆ ಭಾನುವಾರ ಅಪ್ಪ ಮಟನ್ ತಗೊಂಬಂದ್ ತಿನ್ನಾನ, ನಾವೇ ನೋಡಿದ್ರಲ್ಲಿ ನಾಯಿ ಇತ್ತ ಏನಿತ್ತು ಅನ್ನೋಂಥ ಜನ ಇದ್ದಾರೆ. ಏನ್ ಮಾಡೋಣ ಅಂತವ್ರಿಗೆಲ್ಲ? ನಮಗೇನು ನಾನ್ ವೆಜ್ ಬೇಕು, ಮಟನ್ ಬೇಕು, ನಾಳೆ ಬರುತ್ತೆ ತಿನ್ನಾನ, ಭಾನುವಾರ ಆಯ್ತು, ಅಯ್ಯೋ ನಾಯಿ ಬಂದಿದ್ಯಾ ಯಾರು ಗೊತ್ತು, ಬಾಲ ಅಂತ ತೋರಿಸಿದ್ದಾರೆ, ನಾವು ನೋಡಿದೀರಾ ಅನ್ನೋ ತರ ಇರ್ತೀರಾ. ನನಗೆ ಯಾಕೆ ಬೇಕು ಅಂತ ಅನ್ಕೊಂಡಿರೋಷ್ಟು ದಿವಸ ನಾಯಿನೂ ಬರುತ್ತೆ, ನಾಳೆ ಇನ್ನೊಂದು ಬರುತ್ತೆ. ಇಷ್ಟು ದಿವಸ ಯಾರೋ ಹೇಳ್ತಾ ಇದ್ರು ಬಾಬಾ ಬಿರಿಯಾನಿ ಅಂತ, ತಿಳ್ಕೊಳ್ಳಿ. ಮಟನ್ ಅಂಗಡಿದಲ್ಲಿ ಈ ಆನ್ಲೈನ್ ಅಲ್ಲಿ ನಾನ್ ವೆಜ್ ಸಿಗುತ್ತೆ ಗೊತ್ತಾ? ಈ ಫ್ರೆಶ್ ಮಾರ್ಟ್ ಆ ತರ ಎಲ್ಲ ಆನ್ಲೈನ್ ಬುಕ್ಕಿಂಗ್, ಜೆಪ್ಟೋದಲ್ಲೆಲ್ಲ ಬುಕ್ ಮಾಡಿದ ಸಿಗುತ್ತಲ್ಲ, ದಯವಿಟ್ಟು ಅದನ್ನ ತಗೊಳ್ಬೇಡಿ. ಅದ್ರಲ್ಲೆಲ್ಲ ಮಿಕ್ಸ್ ಆಗಿರುತ್ತೆ, ಯಾವ್ಯಾವ ತರ ನಾನ್ ವೆಜ್ ಮಿಕ್ಸ್ ಆಗಿರುತ್ತೋ ಗೊತ್ತಿಲ್ಲ. ಬಟ್ ನನಗೊಂದು ಮಾತ್ರ ನೆನಪು ಬಂತು, ಒಂದು 2-3 years ಬ್ಯಾಕ್ ಒಂದು ಬೆರಳು ಸಿಕ್ಕಿತ್ತು ಒಂದು ಬಿರಿಯಾನಿದಲ್ಲಿ. ಯಾವ ಏರಿಯಾ ಅಂತ ಇನ್ನೂ ಅದು ನನ್ನ ತಲೆಗೆ ಬರ್ತಾ ಇಲ್ಲ, ಯಾವ ಡಿಸ್ಟಿಕ್ ಅಲ್ಲಿ ಅಂತ. ಬಿರಿಯಾನಿದಲ್ಲಿ ಒಂದು ಮನುಷ್ಯನ ಬೆರಳು ಸಿಕ್ಕಿತ್ತು, ಅದು ದೊಡ್ಡ ನ್ಯೂಸ್ ಆಗತ್ತು. ತಿಳ್ಕೊಳ್ಳಿ, ಜನ ಯಾಮಾರ್ಸೋದಕ್ಕೆ ಯಾವ್ಯಾವ ತರ ಎಲ್ಲ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿ. ಅಂದ್ರೆ ಜೈಪುರ್ ರಾಜಸ್ಥಾನಿಂದ ನೀವು ಕುರಿಗಳನ್ನ ತಗೊಂಡ್ಬಂದು ಅಷ್ಟು ಫ್ರೀಸ್ ಮಾಡಿ ತಗೊಂಡ್ಬಂದು ಅನೇಕ ಹೋಟೆಲ್ಸ್ಗೆ ಸಪ್ಲೈ ಮಾಡಿ ನೀವು ನಿಮ್ಮ ಒಂದು ಇಂಪ್ರೂವ್ಮೆಂಟ್ ನೋಡ್ಕೊಳ್ತಾ ಇದೀರ ಹೊರತು ಜನರ ಜೀವನದಲ್ಲಿ ಆಟ ಆಡ್ತಾ ಇರೋಂತಹ ಅವಿವೇಕಿಗಳು, ನಿಮ್ಮಂತವ್ರಿಗೆಲ್ಲ ಟೆಂಡರ್ಸ್ ಕೊಟ್ಕೊಂಡು ನಿಮ್ಮಂತವ್ರಿಗೆಲ್ಲ ಬಿಸ್ನೆಸ್ ಮಾಡಕ್ಕೆ ಅವಕಾಶ ಕೊಟ್ಟಿರುವಂತ ಸರ್ಕಾರಗಳಿಗೆ ಚೀಮಾರಿ ಹಾಕ್ಬೇಕು. ಸರ್ಕಾರಕ್ಕೇನು ಒಂದಷ್ಟು ಕಮಿಷನ್ ಬರಬೇಕು, ಅಷ್ಟು ದೇವಸ್ಥಾನದಿಂದ ಕಮಿಷನ್ ಬರಲಿ, ಅಷ್ಟು ಬಿಸ್ನೆಸ್ ಇಂದ ಕಮಿಷನ್ ಬರಲಿ, ಒಂದು ಹೋಟೆಲ್ ಇಂದ ಕಮಿಷನ್ ಬರಲಿ, ಪಬ್ ಇಂದ ಕಮಿಷನ್ ಬರಲಿ, ಯಾವನಕ್ ಬೇಕಂದ್ರೂ ಪರ್ಮಿಷನ್ ಕೊಡ್ತೀರ. ಯಾರು ಸತ್ರ ನಿಮ್ಗೇನಾಗ್ಬೇಕು? ಸತ್ರೇನು ಎಲ್ಲಾರು ಸಾಯ್ಲೇಬೇಕು? ಒಂದು ಶ್ರದ್ಧಾಂಜಲಿ, ಓಂ ಶಾಂತಿ. ಯಾಕ್ರಿ ಜನರ ಜೀವನದಲ್ಲಿ ಈ ತರ ಆಟ ಆಡ್ತೀರಾ? ಹಿಂದೂ ಪರ ಸಂಘಟನೆಗಳು ಅಂತ ಹೇಳ್ತಿರಲ್ಲ, ಇಲ್ಲಿ ಮಟನು ಹಿಂದೂನು ತಿಂತಾನೆ, ಕ್ರಿಶ್ಚಿಯನು ತಿಂತಾನೆ, ಬ್ರಾಹ್ಮಣನು ತಿಂತಾನೆ, ಈ ಲಿಂಗಾಯತ್ಸು ತಿಂತಾರೆ, ಹೇಳ್ತಾರಲ್ವಾ ನಾವು ತಿನ್ನೋದೇ ಇಲ್ಲ ಅಂತ. ನನ್ನ ಜೊತೆನೆ ನನ್ನ ಫ್ರೆಂಡ್ಸೇ ಅತಿ ಹೆಚ್ಚು ಜನ
ಆಲಲ್ಲಿ ತಿಂತಾರಂತೆ, ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ರೂಮ್ಗೆ ಹೋಗ್ತಾರಂತೆ, ಆಲಲ್ಲಿ ಕಬಾಬ್ ತಿಂತಾರಂತೆ. ನಾವು ಕಾಲೇಜಿಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಒಂದು 5 years 8 years 10 years ಬ್ಯಾಕ್ ನೋಡಿದ್ರೆ ಚಿಕನ್ 50 rupees kg ಇತ್ತು. ಈ ಬ್ರಾಹ್ಮಣ್ಸು ಲಿಂಗಾಯತರೆಲ್ಲ ನಾನ್ ವೆಜ್ ತಿನ್ನೋ ಪ್ರತಿಯೊಬ್ರು ತಿಂತಾರೆ ರೀ, ಬೀಫು ತಿಂತಾರೆ, ಇಲ್ಲ ಅಂತ ಹೇಳಲ್ಲ. ಹಿಂದೂಗ್ಲೇ ಬೀಫ್ ತಿಂತಾರೆ, ನಾನೇ ತೋರಿಸ್ತೀನಿ ಬನ್ನಿ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ಹಿಂದೂಗ್ಲೇ, ಅದೇ ಬಿಜೆಪಿ ಪಕ್ಷದಲ್ಲಿ ಇರುವಂತವ್ರೆ, ನಾನೇ ತೋರಿಸ್ತೀನಿ ಬನ್ನಿ ಬೀಫ್ ತಿನ್ನುವಂಥದ್ದನ್ನ. ರೆಡ್ಡಿಸ್ ತಿಂದಿರುವಂಥದ್ದು ತೋರಿಸ್ತೀನಿ ಬನ್ನಿ. ಬೀಫ್ ತಿಂದ್ರೆ ನಮ್ಮ ಕಾಯಿಲೆ ವಾಸಿ ಆಗುತ್ತಂತೆ ಅಂತ ಹೇಳಿ ತಿಂದಿರುವಂಥದ್ದು ನಾನೇ ಅವ್ರ ಮನೆಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಬನ್ನಿ. ಸೊ ಎಲ್ಲಿದೆ? ಬೀಫ್ ತಿನ್ನೋರು ತಿಂತಾ ಇದಾರೆ, ಹಂದಿ ಮಟನ್ ತಿನ್ನೋರು ತಿಂತಾ ಇದಾರೆ, ನಾಯಿ ಮಟನ್ ಮಿಕ್ಸ್ ಮಾಡಿ ತಿನ್ನೋರು ತಿಂತಾ ಇದಾರೆ. ಬಟ್ ಬಲಿ ಆಗ್ತಾ ಇರೋದು ಜನ. ನೀವು ಆರಾಮಾಗಿ ಸೈಲೆಂಟ್ ಆಗಿ ಯಾರ್ಯಾರು ಲೈವ್ ಕೊಡ್ತಾರೆ, ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನ ನೋಡ್ಕೊಂಡು ಅಲ್ಲೊಂದು ಕಮೆಂಟ್ ಹಾಕೊಂಡು ಸುಮ್ಮನೆ ಇರ್ರಿ. ಯಾರು ಕೇಳೋದಿಲ್ಲ. ಎಲ್ಲರೂ ಹೋಗಿ ಚೀಮಾರಿ ಹಾಕಿದ್ರೆ, ಪ್ರತಿಯೊಂದಕ್ಕೂ ಧ್ವನಿ ಎತ್ತಿದ್ರೆ ಎಷ್ಟಂತ ಕಂಟ್ರೋಲ್ ಮಾಡ್ತಾರೆ? ಎಷ್ಟು ದಿವಸ ಜೈಲ್ಗೆ ಹಾಕ್ತಾರೆ, ಕಂಪ್ಲೇಂಟ್ ಹಾಕ್ತಾರೆ? ಇರಷ್ಟು ದಿವಸ ಒಂದು ಹೋರಾಟ ಮಾಡ್ಬೇಕು. ಅಟ್ಲೀಸ್ಟ್ ಮುಂದಿನ ಪೀಳಿಗೆಗಾದ್ರೂ ಧೈರ್ಯದಿಂದ ಬದುಕುವಂತ ದಾರಿ ಮಾಡಿಕೊಟ್ಟು ಹೋಗ್ಬೇಕು. ಏನ್ ಅಮ್ಮಮ್ಮ ಅಂದ್ರೆ ಏನ್ ಮಾಡ್ತಾರೆ? ಪುನೀತ್ ಕೆರೆಹಳ್ಳಿ ಅವರು ಹೋರಾಟ ಮಾಡಿದಕ್ಕೆ ಏನ್ ಮಾಡಿದ್ರು? ಒಂದು ಕೇಸ್ ಹಾಕಿದ್ರು. ಕೇಸ್ ಏನಕ್ಕೆ ಹಾಕಿದ್ರು ಅಂದ್ರೆ ಅದು ಪುನೀತ್ ಕೆರೆಹಳ್ಳಿ ಅವ್ರದ್ದು ತಪ್ಪಿದೆ. ನಾನು ನೋಡ್ತಾ ಇದ್ದೆ ಲೈವ್ ವಿಡಿಯೋ. ಒಂದು ಪೊಲೀಸ್ ಅಧಿಕಾರಿಗಳು ಅಲ್ಲಿ ಬಂದೋಗ ಅವ್ರು ಇನ್ವೆಸ್ಟಿಗೇಷನ್ ಮಾಡುವಂತ ಟೈಮಲ್ಲಿ ಸುಮ್ನೆ ಇರಪ್ಪ ಪುನೀತ್, ನಾವು ಮಾತಾಡ್ತಾ ಇದೀರಲ್ಲ, ಹೇಳಿದ್ಯಲ್ಲ, ಸುಮ್ನೆ ಇರಪ್ಪ ಅಂತ ಇದ್ರೂ ನೀವು ಅಡ್ಡ ಪಡಿಸಬಾರ್ದಾಗಿತ್ತು. ತನಿಖೆ ಮಾಡೋದು ಬಿಡ್ಬೇಕು ಅಧಿಕಾರಿಗಳಿಗೆ. ಯಾವುದು ಮುಚ್ಚೋಗಲ್ಲ. ಅದು ನಾಯಿ ಮಟನ್ ಅಂತ ಗೊತ್ತಾಗಿದ ತಕ್ಷಣ ನಾನೇ ಬರ್ತೀನಿ, ಭಯ ಬೀಳೋದೇನಿಲ್ಲ. ಅದು ಯಾವನೇ ಆಗಿರ್ಲಿ. ಇಲ್ಲಿ 12 ವರ್ಷ ಅಂದ್ರೆ ಎಷ್ಟು ಜನ ಸರ್ಕಾರ ಇರುತ್ತೆ? 4 ಸರ್ಕಾರಗಳು ಬಂದು ಹೋಗಿರುತ್ತೆ. ಯಾವ್ಯಾವ ಅಧಿಕಾರದಲ್ಲಿದ್ರು, ಯಾರ್ಯಾರು ಸಿಎಂ ಇದ್ರು ಅಷ್ಟು ಜನನು ಹೇಳಿಬೇಕು. ಪರ್ಮಿಷನ್ ಕೊಟ್ಟಿರೋರು ಯಾರು ನೋಡ್ಬೇಕು. ಬಿಕಾಸ್ ಅಬ್ದುಲ್ ರಜಾಕ್ ಅವರು ಮಾತಲ್ಲಿ ಅಷ್ಟು ರಾಜಾರೋಷವಾಗಿ ಧೈರ್ಯವಾಗಿ ಕಿರ್ಚ್ಕೊಂಡು ಹೇಳ್ತಾ ಇದ್ರು ಅಂದ್ರೆ ಡೆಫಿನೆಟ್ಲಿ ಹ್ಯಾಸ್ ಸಮ್ ಪವರ್. ಯಾರೋ ಇದೆ, ಯಾರೋ ಇನ್ಫ್ಲೂಯೆನ್ಸ್ ಇಲ್ದಿರಾ ಇಷ್ಟು ರಾಜಾರೋಷವಾಗಿ ಮಾತಾಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಆ ಹುಡುಗರು ಯಾರೋ ಅವ್ರು ಲೈವ್ ಮಾಡೋಗ ಏನೋ ಕೈ ತೋರಿಸಿ ಇದು ಮಾಡ್ತಾ ಇದ್ದ. ಹಂಗಾದ್ರೆ ಅವ್ರನ್ನ ಅರೆಸ್ಟ್ ಮಾಡಿದಾರೆ ಇಲ್ವೋ ಇನ್ನೂ ತಿಳ್ಕೊಂಡಿಲ್ಲ ನಾನು. ಕಾನೂನು ಎಲ್ಲಾರ್ಗೂ ಒಂದೇ. ಇಲ್ಲಿ ಸಿಟಿಸನ್ ಆಫ್ ಇಂಡಿಯಾ, ಆಮೇಲೆ ಟ್ಯಾಕ್ಸ್ ಪೇಯಿಂಗ್ ಅಂತ ರಾಜಾರೋಷವಾಗಿ ಕೊಚ್ಕೊಳ್ಳೋರು ಪ್ರತಿಯೊಬ್ಬ ಮನುಷ್ಯನು ಸಹ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನೆ. ಅಂಡ್ ಮಾಧ್ಯಮಗಳು ಇನ್ನೊಂದು ಟಾಪಿಕ್ ಬರೋಷ್ಟ್ರಲ್ಲಿ ಇದನ್ನೊಂದಷ್ಟು ಪ್ರಚಾರ ಕೊಟ್ಟು ಮುಚ್ಚಾಕ್ಬಿಡ್ತೀರಾ. ನ್ಯಾಯ ಕೊಡ್ಸೋದೇನು ಇಲ್ಲ. ಆಕ್ರಿ ಚೀಮಾರಿ ಪ್ರತಿಯೊಂದು ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರನೇ ಅಲ್ಲ, ಅವನು 12 ವರ್ಷ ಆಗಿದೆ ಲೈಸೆನ್ಸ್ ಮಾಡಿಸ್ಕೊಂಡು. 12 ವರ್ಷದಿಂದ ರಾಜಸ್ಥಾನ್ ಜೈಪುರ್ ಇಂದ ಬೆಂಗಳೂರಿಗೆ ಮಟನ್ ಸಪ್ಲೈ ಆಗ್ತಾ ಇದೆ. ಎವ್ರಿ ಆಲ್ಟರ್ನೇಟ್ ಡೇಸ್ ಆಗ್ತಾ ಇದೆ. ಎವ್ರಿ ಆಲ್ಟರ್ನೇಟ್ ಡೇಸ್ 2,500 kg ಮಟನ್ ಬರ್ತಾ ಇದೆ. ಅಂಡ್ ಇನ್ನೊಂದು, ಅವನ ಮಟನ್ ತರೋಗ ಅಲ್ಲಿ ಬರೋದು ಫಿಶ್ ಅಂತ ಹೇಳೋದು. ಫಿಶ್ ಹೋಗ್ತಾ ಇದೆ, ಫಿಶ್ ಸಪ್ಲೈ ಹೋಗ್ತಾ ಇದೆ ಅಂತ ಲೇಬಲ್ ಹಾಕಿರೋದು ಫಿಶ್ ಅಂತ, ಬಟ್ ಬರೋದಲ್ಲಿ ಮಟನ್. ಅಬ್ದುಲ್ ರಜಾಕ್ ಅವ್ರಿಗೊಂದು ಚಾಲೆಂಜು, ನೀವು ನಿಜವಾಗ್ಲೂ ಮಟನ್ನೇ ಸಪ್ಲೈ ಮಾಡ್ತಾ ಇದ್ರೆ, ನಾಯಿ ಮಟನ್ನೇ ಅಲ್ಲ ಅಂತ ಧೈರ್ಯವಾಗಿ ನಿಂತ್ಕೊಳ್ಳಿ. ಯಾಕೆ ಕದ್ದು ಮುಚ್ಚಿ ಬಾಕ್ಸ್ ಮುಚ್ಚಾಕ್ಬೇಕು, ಎಕ್ಸಿಟ್ ಗೇಟ್ ಇಂದ ಹೋಗ್ಬೇಕು, ಫ್ರಂಟ್ ಗೇಟ್ ಇಂದ ಬರ್ತೀರಾ? ಸಿಟಿಸನ್ ಆಫ್ ಇಂಡಿಯಾ ಲೈಫ್, ಯು ಆರ್ ಅ ಸಿಟಿಸನ್ ಆಫ್ ಇಂಡಿಯಾ, ಪ್ರೂವ್ ದಟ್ ಇಟ್ ಈಸ್ ಅ ಮೀಟ್ ಅಂತ. ಕುರಿದು ಮಟನ್ ಅಂತ ಹೇಳಿ ಪ್ರೂವ್ ಮಾಡಿ ನೋಡೋಣ. ಅದ್ರಲ್ಲೂ ದುಡ್ಡು ಕೊಟ್ಟು ಇನ್ಫ್ಲೂಯೆನ್ಸ್ ಹಾಕಿ ಮುಚ್ಚಾಕ್ತಾರೆ, ಅಷ್ಟೇ ಮಾಡೋದು, ಇನ್ನೇನು ಮಾಡಲ್ಲ. ಅದ್ ಯಾವ ಅಧಿಕಾರಿಗಳಿರ್ತಾರೋ ನನಗೆ ಗೊತ್ತಿಲ್ಲ. ಅದು ಬಿಜೆಪಿ ಇರುತ್ತೋ, ಕಾಂಗ್ರೆಸ್ ಇರುತ್ತೋ, JDS ಇರುತ್ತೋ ನನಗೆ ಗೊತ್ತಿಲ್ಲ. ಅದನ್ನು ಕ್ಲೋಸ್ ಆಗುತ್ತೆ. ಯಾಕೆ ಅಂದ್ರೆ ಜನ ಧ್ವನಿ ಎತ್ತಲ್ಲ. ಎಷ್ಟು ಸಂಘಟನೆಗಳು ಧ್ವನಿ ಎತ್ತಿದ್ದೀರಾ ಇವಾಗ? ನೆನೆಯಿಂದ ಹೋರಾಟ ಮಾಡ್ತಾ ಇದಾರಲ್ಲ, ನೆನೆಯಿಂದ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದಲ್ಲ. ಎಷ್ಟು ಸಂಘಟನೆದಲ್ಲಿ ಹೋಗಿ ನಮ್ಮ ಸಂಘಟನೆಗೆ ಇಷ್ಟು ಅನುದಾನ ಕೊಡಿ ಅಂತ ಕೇಳುವಂತ ಸಂಘಟನೆಗಳು, ಎಷ್ಟು ಸಂಘಟನೆಗಳು ಇವಾಗ ಧ್ವನಿ ಎತ್ತಿದೆ. ಇದು ನಾಯಿ ಮಟನ್ನ, ಏನ್ ಮಟನ್ನು, ಜನರ ಜೀವನದಲ್ಲಿ ಆಟ ಆಡ್ತಾ ಇದೀರಲ್ಲ, ತನಿಖೆ ಮಾಡಿ ಅಂತ ಹೇಳಿ ಎಷ್ಟು ಸಂಘಟನೆಗಳು ಧ್ವನಿ ಎತ್ತಿ ಮುಂದೆ ಬಂದಿದೆ ಹೇಳಿ ನೋಡೋಣ. ಬರೋದಿಲ್ಲ. ನಿಮ್ದೊಂದು ಲೇಬಲ್ ಬೇಕು, ನಿಮ್ದು ಲೇಬಲ್ ಅಷ್ಟೇ, ಅನುದಾನ ಬೇಕು, ನಿಮ್ಗೊಂದು ಯಾವ್ದಾದ್ರು ಕಂಟೆಂಟು ಪಬ್ಲಿಕ್ ಆಗುವಂಥದ್ದು, ಪಬ್ಲಿಸಿಟಿ ಆಗುವಂಥದ್ದು ಬೇಕು, ಅಷ್ಟಕ್ಕೆ ಮಾತ್ರ. ಆಯ್ತಲ್ಲ, 24 hours ಒಂದು ಹೋರಾಟ ಕರೆ ಕೊಡೋದು ಎಷ್ಟು ದಿವಸ ಬೇಕು? ತನಿಖೆ ಮಾಡಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿ. ಜನರಂತೂ ಮಾಡಲ್ಲ, ಬಿಕಾಸ್ ಜನರಿಗೆ ಲೇಬಲ್ ಇಲ್ಲ. ನಾವು ಈ ಸಂಘಟನೆ ಮತ್ತೊಂದು ಅಂತ ಹೇಳಿ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ವೈರಲ್ ಮಾಡ್ಬೋದು. ಆಮೇಲೆ ಒಬ್ಬ ಲಾಯರ್ ಹೇಳಿದ್ರು, ಪುನೀತ್ ಕೆರೆಹಳ್ಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಬಟ್ಟೆ ಬಿಚ್ಚಿ ಹೊಡೆದ್ರು, ತುಂಬಾ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ, ಕಾಲೆಲ್ಲ ಮುರಿದಾಕ್ಬಿಟ್ಟಿದ್ದಾರೆ. ಅಂಡ್ ಪುನೀತ್ ಕೆರೆಹಳ್ಳಿ ಹತ್ರ ಒಂದು ಪೆನ್ ಡ್ರೈವ್ ಇತ್ತು, ಅದನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ. ಪೆನ್ ಡ್ರೈವ್ ಏನಕ್ಕೆ ಇಟ್ಕೊಂಡಿದ್ರು ಪುನೀತ್ ಕೆರೆಹಳ್ಳಿ ಅವರು? ಏನ್ ಪೆನ್ ಡ್ರೈವ್ ಇತ್ತು? ಆಯ್ತು, ಅಕಸ್ಮಾತ್ ಅಂತ ಪೆನ್ ಡ್ರೈವ್ ನೀನೇನಾದ್ರೂ ನಾವ್ ಹೇಳೋ ಮಾತು ಕೇಳಿಲ್ಲ ಅಂದ್ರೆ
ಏನೋ ಬೆತ್ತಲೆ ಮಾಡಿ ಓಡಿದ್ರಂತೆ, ನಿನ್ನ ಬೆತ್ತಲೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ ಅಂತ ಹೇಳಿ ಒಬ್ರು ಅಡ್ವೊಕೇಟ್ ಹೇಳಿದನ್ನ ನಾನು ಕೇಳಿಸ್ಕೊಂಡೆ. ಬಟ್ ಆ ಅಡ್ವೊಕೇಟ್ ಸುಳ್ಳು ಹೇಳಿದಾರೋ ನಿಜ ಹೇಳಿದಾರೋ ಗೊತ್ತಿಲ್ಲ. ಬಟ್ ಪೊಲೀಸ್ ಅವರಂತೂ, ಕಾಟನ್ಪೇಟೆ ಪೊಲೀಸ್ ಅವರಂತೂ ನಿನ್ನ ಬೆತ್ತಲೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಪೊಲೀಸ್ ಅಧಿಕಾರಿಗಳಾಗಿ. ಬಿಕಾಸ್ ಅವ್ರ ಪೊಲೀಸ್ ಅಧಿಕಾರಿಯಾಗಿ ಒಂದು ಲಿಮಿಟ್ ಅಲ್ಲಿ ಆ ಒಂದಿದ್ರಲ್ಲಿ ಅವ್ರ ತಂದಲ್ಲಿ ಏನ್ ಮಾಡ್ಬೇಕೋ ಮಾಡ್ತಾರೆ ಹೊರತು ನಿನ್ನ ಬೆತ್ತಲೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಹರಿಬಿಡ್ತೀನಿ, ವೈರಲ್ ಮಾಡ್ತೀನಿ, ನಿನ್ನ ಮಾನಹಾನಿ ಮಾಡ್ತೀನಿ ಅಂತ ಯಾವೊಬ್ಬ ಪೊಲೀಸ್ ಅಧಿಕಾರಿನೂ ಹೇಳಲ್ಲ. ಬಟ್ ಇದು ಯಾಕೆ ಈ ಟಾಪಿಕ್ ಬಂತು ಅನ್ನೋದು ಗೊತ್ತಿಲ್ಲ. ನಾನು ಸಹ ಮಾತಾಡ್ತೀನಿ, ನನ್ನೇನೊಂದು ಕಾಂಟ್ಯಾಕ್ಟ್ಸ್ ಅಲ್ಲಿ ಇದೆ. ಖಂಡಿತ ನಾನು ಇವತ್ತು ಏನ್ ಮಾಹಿತಿ ಕೊಡ್ತಾ ಇದೀನಿ, ನಾನು ಅನೇಕ ಮಾಹಿತಿಗಳು ಪಡ್ಕೊಂಡು ಇನ್ನೂ ಅವನ್ನೆಲ್ಲ ಏನೇನು ಲೈಸೆನ್ಸ್ ಇದೆ ಪ್ರತಿಯೊಂದು ತಗೊಂಡು, ಯಾರು ಕಂಪ್ಲೇಂಟ್ ಪಾರ್ಟಿ ಕೊಟ್ಟಿದ್ದಾರೆ, ಒಬ್ರು ಕಂಪ್ಲೇನೆಂಟ್ ಇಲಾಲ್ ಅಹಮದ್ ಅಂತ ಹೇಳಿ ಆರೋಪ ಮಾಡಿದೀನಿ ನಾನು ಅಷ್ಟೇ. ಬಟ್ ಅದು ನಾಯಿ ಮಾಂಸ ಅಂತ ನನಗೂ ಸಹ ಗೊತ್ತಿಲ್ಲ. ಅತಿ ಹೆಚ್ಚು ನಾಯಿಗಳು ಅಲ್ಲಿ ಮಿಸ್ಸಿಂಗ್ ಆಗಿರೋದ್ರಿಂದ ಅಂಡ್ ಅಲ್ಲಿಂದ ಬಾಲ ಎಲ್ಲ ಉದ್ದ ಇರೋದ್ರಿಂದ ಅದು ನಾಯಿ ಮಾಂಸ ಅಂತ ಹೇಳಿ ತನಿಖೆ ಆಗ್ಲಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಕಂಪ್ಲೇಂಟ್ ಮಾಡಿರೋರೇ ಆರೋಪ ಮಾಡಿದೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ನಾನು ತಿಳ್ಕೊಳ್ತೀನಿ, ನನ್ನಲ್ಲಿರುವಂತ ಒಂದು ಕಾಂಟ್ಯಾಕ್ಟ್ಸ್ ಅಲ್ಲಿ ತಿಳ್ಕೊಳ್ತೀನಿ ಅದು ನಿಜವಾಗ್ಲೂ ನಾಯಿ ಮಾಂಸನ ಇಲ್ಲ ಏನ್ ಮಾಡ್ತಾ ಇದ್ದಾನೆ, ಅವ್ನ ರಿಯಲ್ ಬಿಸ್ನೆಸ್ ಏನು, ಇದು ಎಷ್ಟೆಲ್ಲ ಹೋಟೆಲ್ಗೆ ಸಪ್ಲೈ ಆಗಿದೆ, ಯಾವ್ಯಾವ ಹೋಟೆಲ್ ಸಪ್ಲೈ ಆಗಿದೆ, ಸುಮಾರು ಒಂದು 60 ಹೋಟೆಲ್ ಸಪ್ಲೈ ಆಗುತ್ತಂತೆ. 20 ಜನ ಇದಾರಂತೆ ಸೆಲ್ ಮಾಡೋರು. ಎವ್ರಿ ಆಲ್ಟರ್ನೇಟ್ ಡೇಸ್ ಕೆಲವೊಂದು ಕ್ಯಾಟರಿಂಗ್ ಸರ್ವಿಸಸ್ಗೆ ಹೋಗುತ್ತೆ ಮತ್ತೆ ಹೋಟೆಲ್ಗೆ ಹೋಗುತ್ತೆ ಅಂತ ಮಾಹಿತಿ ಇದೆ. ಕಂಪ್ಲೀಟ್ ಮಾಹಿತಿ ನನಗೇನ್ ಸಿಗುತ್ತೋ ಖಂಡಿತವಾಗ್ಲೂ ನಾನು ಜನರಿಗೆ ತಿಳಿಸುವಂತ ಕೆಲಸ ಮಾಡೇ ಮಾಡ್ತೀನಿ. ಅದು ಬಿಟ್ಟು ಇಲ್ಲಿ ಯಾರ ವಿರೋಧನ ಅಲ್ಲ, ಯಾರ ಪರನೂ ಅಲ್ಲ, ಸತ್ಯ ಏನಿದೆ ಒಂದು ನ್ಯಾಯ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಜನರು ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಯಾರೆಲ್ಲ ಇವತ್ತು ಲೈವ್ ನೋಡ್ತೀರಾ, ಯಾರು ನಾಳೆ ಮಟನ್ ತಿನ್ಬೇಡಿ, ಯಾರು ನಾಳೆ ಮಟನ್ ಚಿಕನ್ ಯಾರು ನಾನ್ ವೆಜ್ ತಿನ್ಬೇಡಿ. ನಾಳೆ ಮಟನ್ ಅಂಗಡಿ ಅವ್ರಿಗೂ ಬಿಸಿ ಹೊಡೆತಾ ಬೀಳ್ಬೇಕು. ಯಾರು ಏನಾದ್ರೆ ನನಗೇನಪ್ಪ, ನನ್ನ ಕಸ್ಟಮರ್ ಬಂದೇ ಬರ್ತಾರೆ ತಿನ್ನೋರು ಅಂತ ಅವನ್ ಪಾಡ್ ಅವ್ನ್ ಮಟನ್ ಹೊಡ್ಕೊಂಡು ಕೊಡ್ತಾ ಇರ್ತಾನೆ. ಅವನ್ಗೇನು ಬಿಸ್ನೆಸ್ ಆಗ್ಬೇಕು. ಆರೋಗ್ಯ ಯಾರಿಗೆ ಸಮಸ್ಯೆ ಬರೋದು, ಯಾರಿಗೆ ಲಾಸ್ ಆಗೋದು ನಮಗ್ ಗೊತ್ತಿರುತ್ತೆ, ಏನ್ ಮಟನ್ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳಿ. ಇಲ್ಲಿ ಕೋವಿಡ್ ಮತ್ತೊಂದು ಕಾಯಿಲೆಗಳೆಲ್ಲ ಬರ್ತಾ ಇರೋದು ನಿಜವಾಗ್ಲೂ ಇಂಥ ಒಂದು ಅನಾಹುತಗಳು ನಡೀತಾ ಇದೆ ಅಂತ ನನಗೂ ಅನ್ಸುತ್ತೆ. ಬಟ್ ಸಾಬೀತಾಗ್ಲಿ, ತನಿಖೆಯಲ್ಲಿ ಸಾಬೀತಾಗ್ಲಿ, ಸತ್ಯತೆ ಮಾತ್ರ ಹೊರಗಡೆ ಹಾಕೋಣ. ದಯವಿಟ್ಟು ಏನೇ ಒಂದು ಅನ್ಯಾಯ ಆದ್ರೂ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ, ಸತ್ಯ ತಿಳ್ಕೊಂಡು ಹೇಳಿ. ಆರೋಪ ಮಾಡೋದಕ್ಕೆ ಎಲ್ಲಾರ್ಗೂ ಈಸಿ, ಬಟ್ ಸತ್ಯತೆ ಡಾಕ್ಯುಮೆಂಟ್ಸ್ ಇಲ್ದ ವಿತೌಟ್ ಪ್ರೂಫ್ ಇಲ್ದ್ರೆ ಏನು ಮಾತಾಡಕ್ ಹೋಗ್ಬೇಡಿ. ನಾನು ಬೆಳಗ್ಗೆಯಿಂದ ಸಿಕ್ಕಿದಂತ ಮಾಹಿತಿ ಅನೇಕ ಜನರ ಹತ್ರ, ನಾನು ಕೆಲವೊಂದು ಅಧಿಕಾರಿಗಳ ಹತ್ರ ನಿಜನ ಸುಳ್ಳ ಇವನ್ ಸಪ್ಲೈ ಮಾಡ್ತಾ ಇದ್ದಾನ ಇಲ್ಲಿಗಲ್ಲ ಕೆಲವೊಂದು ಮಾಹಿತಿಗಳು ನಾನು ತಿಳ್ಕೊಳ್ತಾ ಇದೀನಿ. ಅವನು ಏನೇನ್ ಸರ್ಟಿಫಿಕೇಟ್ ಸಿಗುತ್ತೆ, ವಾಟ್ ಇಸ್ ಇಸ್ ಬ್ಯಾಕ್ ಗ್ರೌಂಡ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾನೆ, ಯಾವ ಶಾಪ್ಗೆ ಹೋಗ್ತಾ ಇದೆ, ಪ್ರತಿಯೊಂದು ತಿಳ್ಕೊಂಡು ಮಾಹಿತಿ ಸಮೇತ ತಿಳಿಸುವಂತ ಕೆಲಸ ಮಾಡ್ತೀನಿ. ಆರೋಪ ಮಾಡಿದರೆ ಸಾಬೀತಾಗಬೇಕು ಅದು ನಾಯಿ ಮಾಂಸನ ಇಲ್ವಾ ಅಂತ ಹೇಳಿ. ಅಕಸ್ಮಾತ್ ಅದ್ ನಾಯಿ ಮಾಂಸನೇ ಆಗಿದ್ರೆ ಅವ್ರ ಮುಂದೆ ಹಂದಿ ಮಾಂಸ ಇಡೋದಂತೂ ಗ್ಯಾರಂಟಿ. ಮಂಜುನಾಥ್ ಗೌಡ, ನೀನ್ ದೊಡ್ಡ ಬಕೆಟು, ನಮ್ಮನೆ ಟಾಯ್ಲೆಟ್ ಆಗ್ಬಿಡು ಬಂದಿ ಮುಚ್ಕೊಂಡು. ಯಾರಾದ್ರೂ ಒಂದು ಒಳ್ಳೆ ನ್ಯೂಸ್ ಕೊಡೋಗ ಆದ್ರೆ ಕೇಳಿಸ್ಕೊ, ಇಲ್ಲ ಇಲ್ಲಿಂದ ಎಕ್ಸಿಟ್ ಆಗು. ಬಕೆಟು ಗಿಕೆಟು ಅಂದ್ರೆ ಕಾಲಲ್ಲಿರೋದು ಕಿತ್ತೋಗುತ್ತೆ ಲೋಫರ್.